ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ರಾಜ್ಯ ಏನಪ್ಪ? ದೇವರ ರಾಜ್ಯ ಯಾಕಂತಂದರೆ 2000 ವರ್ಷಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ಇತಿಹಾಸಕಾರರು ಹೇಳುವ ಹಾಗೆ 1900ಕ್ಕಿಂತ ಹೆಚ್ಚು ಸಮಯ ದೇವರ ಎಲ್ಲ ಸ್ತ್ರೀ ಪುರುಷರು ನಿರಂತರ ಪ್ರಾರ್ಥನೆ ಆಗಿದೆ ಅಂತಂದರೆ ಅದು ದೇವರ ರಾಜ್ಯ. 2 ಪೇತ್ರ 3ನೇ ಅಧ್ಯಾಯ 13 ನಾವು ನೋಡುವುದಾದರೆ, ನಾವು ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎಂಬುದಾಗಿ ಪೇತ್ರನು ಹೇಳ್ತಾನೆ. ಹಾಗಾದರೆ ನೀತಿಯ ರಾಜ್ಯ ಯಾವುದು? ಈ ಲೋಕವನ್ನು ಗಮನಿಸುವುದಾದರೆ ದುಷ್ಟತನ, ಅನೈತಿಕತೆ ಇಂದು ಎಲ್ಲ ಕಡೆ ತುಂಬಿಕೊಂಡಿದೆ. ನಾವು ಪ್ರತಿ ದಿವಸ ದಿನಪತ್ರಿಕೆಗಳನ್ನು ನಾವು ಓದುವಾಗ ನಮ್ಮ ಹೃದಯದಿಂದ ಒಂದು ಮುಖ್ಯವಾದ ಪ್ರಾರ್ಥನೆ ನಾವು ಮಾಡಬೇಕಾಗಿದೆ. ಅಪ್ಪ ತಂದೆ, ನಿನ್ನ ರಾಜ್ಯ ಬರುವುದಕ್ಕಾಗಿ ನಾನು ಹಾತೊರಿತೇನೆ ಸ್ವಾಮಿ. ದೇವರೇ, ನಿನ್ನ ರಾಜ್ಯ ಬರುವುದಕ್ಕಾಗಿ ನಾನು ಹಾತೊರಿತೇನೆ. ನಾನು ಇದನ್ನು ನನ್ನ ವೈಯಕ್ತಿಕ ಅನುಕೂಲಕ್ಕಾಗಿ ಕೇಳ್ತಾ ಇಲ್ಲ. ನಿಮ್ಮ ನೀತಿಯ ಆಳ್ವಿಕೆ ಬೇಗನೆ ಬರಲಿ ಅನ್ನುವ ಮಾತು ನಿಮ್ಮ ಹೃದಯದಲ್ಲಿರಬೇಕಾಗ್ತದೆ. ಈ ಮಾತು ಬಂದಾಗ ನಾವು ದೇವರ ಮಹಿಮೆಗಾಗಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ ಅನ್ನುವುದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಕೊನೆಯ ದಿನಗಳು, ಈ ನೋಹನ ದಿನಗಳಿದೆಯಲ್ಲ, ಹಾಗೆಯೇ ಇರ್ತವೆ ಅನ್ನುವುದನ್ನು ಯೇಸು ಸ್ವಾಮಿ ಹೇಳ್ತಾರೆ. ದುಷ್ಟರು ಹಾಗೂ ಭ್ರಷ್ಟತನ ಈ ಲೋಕದಲ್ಲಿ ಒಬ್ಬ ನೀತಿವಂತ ನೋಹನಾಗಿದ್ದ, ಒಳ್ಳೆಯ ಬೋಧಕನಾಗಿದ್ದ. ಅವನು ತನ್ನ ಸುತ್ತಮುತ್ತಲಿರತಕ್ಕಂಥ ಸಂಗತಿಗಳ ಬಗ್ಗೆ ನಾವು ಅಸಹ್ಯಗೊಂಡಿರಬೇಕು. 2 ಪೇತ್ರ 2ನೇ ಅಧ್ಯಾಯ 5 ನೀವು ನೋಡುವುದಾದರೆ, ಆತನು ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಭಕ್ತಿಹೀನರ ಮೇಲೆ ಜಲ ಪ್ರಳಯವನ್ನು ಬರಮಾಡಿದನು. ಆದರೆ ನೀತಿಯನ್ನು ಸಾರುತ್ತಿದ್ದ 8ನೇಯವನಾದ ನೋಹನನ್ನು ರಕ್ಷಿಸಿದನು. ಇಲ್ಲಿ ನೋಹ ನೀತಿವಂತನಾಗಿದ್ದ. ದೇವರ ಸುವಾರ್ತೆಯನ್ನು ಅವನು ಜಗತ್ತಿನ ಮೂಲೆ ಮೂಲೆಗೂ ಎಲ್ಲೆಗಳನ್ನು ಮೀರಿ ವಿಸ್ತಾರ ಮಾಡುವವನಾಗಿದ್ದ. ಅದಕ್ಕೆ ದೇವರಿಗೆ ಪ್ರಿಯನಾಗಿದ್ದ. ಇವತ್ತು ನಾವು ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ನಾವು ನಿಜವಾಗಲು ನಂಬಿಕೆ ಉಳ್ಳವರಾಗಿದ್ದೇವಾ? ನಾವು ನಿಜವಾಗಲು ಒಳ್ಳೆಯವರಾಗಿದ್ದೇವಾ? ನಾವು ನಿಜವಾಗಲು ಪ್ರಾರ್ಥನೆ ಮಾಡುವವರಾಗಿದ್ದೇವಾ? ನಾವು ನಿಜವಾಗಲು ಅನೇಕರಿಗೆ ಸಹಾಯ ಮಾಡುವವರಾಗಿದ್ದೇವಾ ಎನ್ನುವುದನ್ನು ನಮ್ಮನ್ನು ನಾವು ಒಂದು ಕ್ಷಣ ಆಲೋಚಿಸಿಕೊಳ್ಳೋಣ. ನಮ್ಮ ಹೃದಯವನ್ನು ಮುಟ್ಟಿ ನಾವು ಮಾಡುತ್ತಿರುವುದು ಸರಿಯೋ ತಪ್ಪೋ ಎಂಬುದನ್ನು ಗ್ರಹಿಸೋಣ. ಆ ಗ್ರಹಿಕೆ ನಮಗೆ ಬೇಕಾಗಿದೆ. ಆ ಗ್ರಹಿಕೆ ನಮಗೆ ಬರಬೇಕಾಗಿದೆ. ಯಾಕೆಂದರೆ ಎಲ್ಲ ವಿಶ್ವಾಸಿಗಳು ಈ ಕ್ರಿಸ್ತನ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಬಹಳ ಬೇಗ ಒಪ್ಪಿಕೊಳ್ಳುತ್ತಾರೆ. ಅದೇ ಕಾರಣಕ್ಕೆ ನಾವು ನೋಡ್ತೇವೆ, ಯೋಹಾನ 3:3 ನಾವು ನೋಡ್ತೇವೆ. ಅಲ್ಲಿ ಸ್ಪಷ್ಟವಾಗಿ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ, ಒಬ್ಬ ಹೆಣ್ಣು ಮಗಳು ದೇವರೇ, ಅಪ್ಪ ಅನಾರೋಗ್ಯದ ನಿಮಿತ್ತ ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಮಿಂಚಂಚೆ ಕಳಿಸಿದ್ದಾಳೆ ಸ್ವಾಮಿ. ಆ ಹೆಣ್ಣು ಮಗಳಿಗಾಗಿ ಪ್ರಾರ್ಥಿಸ್ತೇನೆ. ಅಷ್ಟೇ ಅಲ್ಲ ಸ್ವಾಮಿ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾರೋ, ಯಾರ್ಯಾರು ಅನಾರೋಗ್ಯದ ಕಟ್ಟುಗಳಿಂದಿದ್ದಾರೋ, ಯೇಸು ಕ್ರಿಸ್ತನ ರಕ್ತದಿಂದ ಗುಣವಾಗಲಿ ದೇವರೇ. ವೈದ್ಯರಿಗೆ ಘನವೈದ್ಯನು ಸ್ವಾಮಿ. ವೈದ್ಯರು ಕೈ ಬಿಟ್ಟರು, ಯೆಹೋವನಾದಂಥ ನೀವು ಕೈ ಬಿಡುವುದಿಲ್ಲವೆಂಬುದಾಗಿ ನಾನು ಬಲವಾಗಿ ನಂಬುತ್ತೇನೆ ಸ್ವಾಮಿ. ಸಹಾಯ ಮಾಡು ದೇವರೇ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.